ಹೇ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಏನಂದರೆ ನನಗೊಂದು ಅಭ್ಯಾಸ ಇದೆ. ಸ್ಯಾಟರ್ಡೇ ನನಗೆ ಕಾಣಿಸುವಂಥ ಡಾಗ್ಸ್ಗೆ ನಾನು ಫುಡ್ ಹಾಕ್ತೀನಿ. ಅದೇ ಥರ ಈ ಸ್ಯಾಟರ್ಡೇ ಹಾಕೋಣ ಅಂತ ಬಂದೆ. ಇನ್ನೂ ಸ್ವಲ್ಪ ಮುಂಚೆ ಬರಬೇಕಾಯಿತು, ಆದರೆ ಜಿಮ್ಮಿಂದ ಸ್ವಲ್ಪ ಲೇಟ್ ಆಗಿಬಿಡ್ತು. ಆಲ್ಮೋಸ್ಟ್ 10 o'clock ಇವಾಗ. ಅದಕ್ಕೋಸ್ಕರ ನಾನೇ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಡಾಗ್ಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು. ರೋಡಲ್ಲಿ ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಒಳಗಡೆ ಭಯನೇ ಇದೆ. ಯಾಕೆಂದರೆ ಯಾರೊಬ್ಬರೂ ಇಲ್ಲ ರೋಡಲ್ಲಿ. ಅಟ್ಲೀಸ್ಟ್ ವಾಕ್ ಆದರೂ ಯಾರೂ ಮಾಡ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ಬಟ್ ಓಕೆ, ಸದ್ಯಕ್ಕೆ ಇಲ್ಲಿ ಯಾರೋ ಕ್ರಿಕೆಟ್ ಆಡ್ತಾ ಇದ್ದಾರೆ. ಒಂದು ಸ್ವಲ್ಪ ಧೈರ್ಯ ಬಂದು ಬನ್ನಿ ನೀವು ನನ್ನ ಜೊತೆ. ಆ್ಯಕ್ಚುಲಿ ಬ್ಯಾಂಗ್ಳೂರು ನೈಟ್ ಲೈಫ್ ಅಂತ ಹೇಳ್ತಾರೆ, ಅದು ಮಾತಿಗೋಸ್ಕರ ಮಾತ್ರ. 8 ಗಂಟೆಗೆ ಬಾಗಿಲು ಮುಚ್ಕೊಂಡ್ಬಿಟ್ಟಿದ್ದಾರೆ. ಇದೇ ಗ್ಯಾಪಲ್ಲಿ ನನ್ನ ಫ್ರೆಂಡ್ ಒಬ್ಬರಿಗೆ ಕಾಲ್ ಮಾಡಿದೆ. ನನಗೂ ಸ್ವಲ್ಪ ಧೈರ್ಯವಾಗಿರುತ್ತೆ ಅಂತ ಹೇಳ್ಬಿಟ್ಟು. ಒಂದು 10 minutesಲ್ಲಿ ಬರ್ತೀನಿ ಅಂತ ಹೇಳ್ದ. ನನ್ನ ಮಗ ಇನ್ನೂ 1/2 hour ಆದರೂ ಬಂದಿಲ್ಲ. ಫೈನಲಿ ನಮ್ಮ ಫ್ರೆಂಡ್ 1/2 hour ಬಂದ. ಇಬ್ಬರು ಸೇರಿ ಹೊರಟಿದ್ದೀವಿ ಡಾಗ್ಸ್ ನೋಡ್ಕೋಕ್ಕೆ ಅಂತ. ತುಂಬ ಏರಿಯಾಸ್ ಹುಡ್ಕಿದ್ವಿ, ಇನ್ನೂ ಸಿಗಲಿಲ್ಲ. ಈ ರೋಡ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ. ಯಾಕೆಂದರೆ ಯೂಶಲಿ ಮನೆಗಳು ಕಟ್ಟೋಕ್ಕೆ ಮತ್ತು ರೋಡ್ ಹಾಕೋದಕ್ಕೋಸ್ಕರ ಮರ ಗಿಡಗಳನ್ನೆಲ್ಲ ಕಡಿದು ಬಿಸಾಕ್ತಾರೆ. ಅಂಥದ್ರಲ್ಲಿ ಇಲ್ಲಿ ಮರಗಳನ್ನ ಎಷ್ಟು ಚೆನ್ನಾಗಿ ಸೇವ್ ಮಾಡಿದ್ದಾರೆ. ಆ ಕಡೆ ಈ ಕಡೆ ರೋಡ್ ಹಾಕಿ ಮಧ್ಯದಲ್ಲಿ ಗಿಡಗಳನ್ನ ಹಾಗೆ ಸೇವ್ ಮಾಡಿ ಬಿಟ್ಟಿದ್ದಾರೆ. ಇದಕ್ಕೆ ತಾನೇ ಎಲ್ರೂ ಬ್ಯಾಂಗ್ಳೂರು ತುಂಬ ಗ್ರೀನರಿ ಆಗಿರುತ್ತೆ ಅಂತ ಎಲ್ಲರೂ ಇಲ್ಲೇ ಇರೋದಕ್ಕೆ, ಇಲ್ಲೇ ಸೆಟಲ್ ಆಗೋದಕ್ಕೆ ಇಷ್ಟಪಡ್ತಾರೆ. ಫೈನಲಿ ಈ ರೋಡಲ್ಲಿ ಡಾಗ್ಸ್ ಸಿಕ್ತು ನಮಗೆ. ನೋಡಿ ಅಲ್ಲಿ 3 ಮಲ್ಕೊಂಡಿದ್ದಾವೆ. ಆ ಕಡೆ ಒಂದಿದೆ, ಇನ್ನೂ 2 ಬರ್ತಾ ಇದ್ದಾವೆ. ಇಲ್ಲೇ ಏನು ಗೊತ್ತಾ, ನಾನು ಬೌಲ್ಸನ್ನು ತರೋದು ಮರ್ತೋಗ್ಬಿಟ್ಟೆ. ಇವಾಗ ಫುಡ್ ಹಾಕೋದಕ್ಕೋಸ್ಕರ ಯಾವುದಾದ್ರೂ ಪೇಪರ್ ಹುಡುಕಬೇಕು. ಯಾಕೆಂದರೆ ಇಲ್ಲಿ ನೆಲದಲ್ಲಿ ಹಾಕಿದ್ರೂ ಜನರಿಗೆ ಕೆಲವ್ರಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅವರು ಹಾಕಲ್ಲ, ಹಾಕೋರ್ಗು ಬಿಡಲ್ಲ. ಅದು ಬೇರೆ ಪ್ರಶ್ನೆ ಬಿಡಿ. ನಮ್ಮನೆ ಹತ್ರ ಸೊಳ್ಳೆಗಳು ಬರುತ್ತೆ, ನಮ್ಮನೆ ಹತ್ರ ಗಲೀಜಾಗುತ್ತೆ, ಇದ್ದವೆಲ್ಲ ಕೇಳಿದ್ದೀನಿ. ಅದಕ್ಕೆ ಓಕೆ, ಯಾವುದೋ ಒಂದು ಪೇಪರ್ ಸಿಕ್ತು, ಬನ್ನಿ ಹಾಕ್ಬಿಡೋಣ. ಇಲ್ಲೊಂದಿದೆ ಪಪ್ಪಿ. ಬಾ 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 ಬಾ. ತಿನ್ನು. ಯಾಕೆ ತಿಂತಲ್ಲ ಇದು? ತಿನ್ನು. ತಿನ್ನಿಸ್ಬೇಕೇನು ನಿಂಗೆ? ಇಲ್ಲಿ ಹಾಕಿದ್ದೀನಿ, ತಿನ್ನು. ತಿನ್ನಿಸ್ಬೇಕೇನು? ನೋಡ್ದ ಎಂತ ಇದೆ, ಭಾರಿ ಜಾಣ ಇದೆ ಇದು. ತಿನ್ಸಿದ್ರೆ ತಿಂತಾ ಐತೆ. ತಿನ್ನು. ತಿನ್ನು ತಿನ್ನು. ಸರಿ, ಕಡಿ ವೆಯ್ಟ್ ಮಾಡ್ತೀನಿ. ಇವಾಗ ನೀನೇ ತಿನ್ನು. ಹೇ, ಇಲ್ಲೊಂದು ಪಪ್ಪಿ ಮಲ್ಕೊಂಡಿದೆ. ಹೇ ಬಾರ ಪಪ್ಪಿ, ಬಾ ಇಲ್ಲಿ ಬಾ.
ನಿಂಗೆ ಈ ಕಡೆ ಹಾಕ್ತೀನಿ ಬಾ. ಸೊ ಇವತ್ತು ನಾನು ಲರ್ನ್ ಮಾಡಿದ ಲೆಸನ್ ಏನಂದರೆ, ಡಾಗ್ಸ್ಗೆ ನೀವು ಕೊಡೋ ಫುಡ್ ಮಾತ್ರ ಅಲ್ಲ, ಅದಕ್ಕೆ ಫುಡ್ಗಿಂತ ನೀವು ಕೊಡೋ ಪ್ರೀತಿ ಎಷ್ಟು ಇಂಪಾರ್ಟೆಂಟ್. ಹೇ ಕ್ಯೂಟಿ, ನೋಡ್ತಾ ಇದ್ದದ್ದು ನೋಡೋಕೆ ಕ್ಯೂಟಾಗಿತ್ತು, ಅದಕ್ಕೆ ಕರೆದ್ವಿ. ಎಷ್ಟು ಚೆನ್ನಾಗಿ ತಿರುಗಿ ನೋಡ್ತಾ ಗೊತ್ತಾ ಅದು. ಮತ್ತು ನನ್ನ ಹಿಂದೆನೇ ಬರ್ತಾಯಿದೆ ಅನಿಸುತ್ತೆ ಇದು. ಅದೊಂದು ಕೊಟ್ಟಿದ್ದ ಲುಕ್ಕಿಗೆ ಒಂದು ಸ್ವಲ್ಪ ಭಯ ಆಯಿತು, ಯಾಕೆಂದರೆ ಸಾಕಿರೋದು ಬೇರೆ, ಮತ್ತು ಬೇರೆಯವ್ರು ಗೊತ್ತಿಲ್ದಿರೋರನ್ನ ಹೆಂಗೆ ಟ್ರೀಟ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ಒಂದು ಬಾಯಿಗೆ 1 kg ಮಾಂಸ ಬರುತ್ತೆ ಅಂತ ಸೈಲೆಂಟಾಗಿ ಈ ಕಡೆ. ಸೊ ಎಲ್ಲ ಡಾಗ್ಸ್ಗೂ ಫೀಡ್ ಮಾಡೋಷ್ಟರಲ್ಲಿ ಇವಾಗ ಟೈಮ್ 11:30 ಆಗ್ತಾ ಬಂತು. ಸೊ ರೋಡಲ್ಲಿ ಯಾರೂ ಇಲ್ಲ, ನಾನು ನನ್ನ ಫ್ರೆಂಡ್ ಒಬ್ಬರು ದೇವ ಥರ ನಡ್ಕೊಂಡು ಹೋಗ್ತಾಯಿದ್ವಿ ಒಂಟಿಯಾಗಿ. ಇವಾಗ PG ಅಲ್ಲೂ ಫುಡ್ ಇರಲ್ಲ, ಹೊರಗಡೆ ತಿನ್ನಬೇಕು. ಸೊ ನೋಡೋಣ ಯಾವುದಾದ್ರೂ ಚಿಕ್ಕ ಅಂಗಡೀಸ್ ಏನಾದರೂ ಓಪನ್ ಇದ್ದರೆ. ಯಾವುದೋ ನಮ್ಮ ಅದೃಷ್ಟಕ್ಕೆ ಒಂದು ಸ್ವೀಟ್ ಶಾಪ್ ಓಪನ್ ಆಗಿದೆ, ಅಲ್ಲೇ ತಿನ್ಬಿಡೋಣ. ಅದೇ ಇವತ್ತು ನಮಗೆ ಡಿನ್ನರ್. ನನಗೆ ಸ್ವೀಟ್ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ನಾನು 1 ತಿಂದೆ. ಸೊ ನನ್ನ ಫ್ರೆಂಡ್ 2 ತಿಂದ. ಸೊ ಒಂದಕ್ಕೆ 10 ರೂಪಾಯಿ ಅಂತೆ. ಸೊ ನನ್ನ ಫ್ರೆಂಡನ್ನ ರಿವ್ಯೂ ಕೇಳಿದ್ರೆ ಹೇಳ್ತಾನೆ ನೋಡಿ ಹೆಂಗಿದೆ ಅಂತ. ಹೇಗಿದೆ ಟೇಸ್ಟ್? ಸೊ ಇದು ಇವತ್ತಿನ ವಿಡಿಯೋದಲ್ಲಿರೋ ವಿಶೇಷ. ಸೊ ನನಗೆ ಕಾಣಿಸಿರೋ ಎಲ್ಲ ಡಾಗ್ಸ್ಗೂ ನಾನು ಇವತ್ತು ಫುಡ್ ಫೀಡ್ ಮಾಡಿದ್ದೀನಿ. ಸೊ ಇದೇ ಥರ ನಾನು ಮುಂದೆನೂ ಮಾಡ್ತಾ ಇರ್ತೀನಿ. ನನ್ನ ಕೈಯಲ್ಲಾದಷ್ಟು ಸಹಾಯ ನಾನು ಮಾಡ್ತೀನಿ. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಸಪೋರ್ಟ್ ಅಂದರೆ ಮನಿ ಅಂತ ಅಲ್ಲ, ನೀವು ಕೊಡೋ ಪ್ರತಿಯೊಂದು ಲೈಕ್, ಕಮೆಂಟು, ಶೇರ್, ಅದೇ ನನಗೆ ಮೋಟಿವೇಶನ್. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಇನ್ನೂ ಹೆಚ್ಚಾಗಿ ಹೆಲ್ಪ್ ಮಾಡಬೇಕು ಅಂತ ನನಗೆ ಮೋಟಿವೇಟ್ ಸಿಗುತ್ತೆ. ಸೊ ಓಕೆ, ಬಾಯ್.